ಕುವೆಂಪು ವಿಶ್ವವಿದ್ಯಾಲಯವು ಆಡಳಿತಾತ್ಮಕ ವೈಫಲ್ಯ, ಆರ್ಥಿಕ ಸಂಕಷ್ಟ ಹಾಗೂ ಪಾರದರ್ಶಕತೆಯ ಕೊರತೆಯಿಂದ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ವಿಶ್ವವಿದ್ಯಾಲಯದ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಆರೋಪಿಸಿದ್ದಾರೆ. ಕಳೆದ 6 ತಿಂಗಳಿನಿಂದ ಕುವೆಂಪು ವಿಶ್ವವಿದ್ಯಾಲಯದ ಸಮಸ್ಯೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಹಾಗೂ ವಿವಿ ಆಡಳಿತ ಮಂಡಳಿಯಲ್ಲಿ ಪ್ರಶ್ನೆ ಮಾಡಿದರೂ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಕುಲಪತಿ ಶರತ್ ಅನಂತಮೂರ್ತಿ ಅವರಿಗೆ ಹಲವು ಬಾರಿ ಸಮಸ್ಯೆ ಸರಿಪಡಿಸುವಂತೆ ಸಲಹೆ ನೀಡಿದರೂ ನಿರೀಕ್ಷಿತ ಬದಲಾವಣೆಗಳಾಗಿಲ್ಲ ಎಂದು ಡಿಎಸ್ ಅರುಣ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು 6 ತಿಂಗಳಿಂದ ನಾನು ನಿರಂತರವಾಗಿ ಕುವೆಂಪು ಯೂನಿವರ್ಸಿಟಿಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮಟ್ಟಕ್ಕೆ, ಅಲ್ಲಿಯ ವೈಸ್ ಚಾನ್ಸಲರು, ಹಿಂದೆ ಇದ್ದಂತಹ ರಿಜಿಸ್ಟ್ರಾರ್ನ ಸಮಸ್ಯೆ, ಅವರ ಭ್ರಷ್ಟಾಚಾರ ಆರೋಪಗಳು, ಹಗರಣಗಳು, ಇದನ್ನು ಕೂಡ ಸದನದ ಒಳಗೆ ಮತ್ತು ಯೂನಿವರ್ಸಿಟಿಯ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಒಬ್ಬ ಮೆಂಬರ್ ಆಗಿನೂ ಕೂಡ ಅಲ್ಲಿ ಮಾತಾಡ್ತಾ ಇದ್ದೆ. ಇದನ್ನು ಸರಿ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಿಂದ ನಾವು ಅವರಿಗೆ ಹಲವಾರು ಸಲಹೆಗಳನ್ನು ಕೂಡ ನಮ್ಮ ಕುಲಪತಿಗಳಾದಂತಹ ಶ್ರೀಯುತ ಶರತ್ ಅನಂತಮೂರ್ತಿ ಅವರಿಗೂ ಕೂಡ ನಾನು ಕೇಳ್ಕೊಂಡೆ. ಯೂನಿವರ್ಸಿಟಿಯ ಈ ಸಲ ಬಜೆಟನ್ನು ನೋಡಿದ್ರೆ ಕೋತಾ ಬಜೆಟ್, ಎಲ್ಲಿಂದ ತರ್ತೀರಾ ದುಡ್ಡು? ಒಬ್ಬ ಅಲ್ಲಿ ಕೆಲಸಗಾರ ಒಂದು 30-35 ವರ್ಷ ಕೆಲಸ ಮಾಡಿರೋವಂಥವ್ರು ರಿಟೈರ್ಡ್ ಆದರೆ ಪೆನ್ಷನ್ ಸೆಟ್ಲ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಹತ್ರ ದುಡ್ಡಿಲ್ಲ. 27-28 ಬಜೆಟು ಎಷ್ಟು ಕೋತಾ ಅಂದರೆ ಒಟ್ಟು 47 ಕೋಟಿ ಕೋತಾ ಬಜೆಟನ್ನು ಸರ್ಕಾರಕ್ಕೆ ಮಂಡನೆ ಮಾಡ್ತಾರೆ ಇವರು. ಆದಾಯ ಜಾಸ್ತಿ ಮಾಡಬೇಕು ಅಂತಿದ್ದಂಗೆ ನೇರವಾಗಿ ಏನು ಮಾಡ್ತಾರೆ ಅಂದರೆ ಎಕ್ಸಾಮಿನೇಷನ್ ಫೀ, ಒಂದು ಉದಾಹರಣೆ ಅಷ್ಟೇ, ಇನ್ನೂ 108 ಉದಾಹರಣೆಗಳಿದೆ. ಎಕ್ಸಾಮಿನೇಷನ್ ಫೀ ₹1 ಇತ್ತು, ₹100 ಮಾಡಿದ್ರು. ಸ್ಪೋರ್ಟ್ಸಿಗೆ ಅಂತ ₹500 ಕಲೆಕ್ಟ್ ಮಾಡ್ತಾ ಇದ್ರು. 40 ಲಕ್ಷ ಕಲೆಕ್ಟ್ ಮಾಡಿದ್ರೆ 15 ಲಕ್ಷ ಕೊಡೋದು, ಇನ್ನು 30 ಲಕ್ಷ ಮತ್ತೆ ಇವರು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಿಗೆ ಹಾಕೊಳ್ಳೋದು. ಈ ಸಲ ಇದ್ದಕ್ಕಿದ್ದಂಗೆ ₹1250 ಜಾಸ್ತಿ ಮಾಡಿದ್ದಾರೆ ಸ್ಪೋರ್ಟ್ಸ್ ಫೀಸ್ ಅಂತ. ದೊಡ್ಡ ಒಂದು ಇದನ್ನು ಹಗರಣ ಅಂತಿರೋ, ಭ್ರಷ್ಟಾಚಾರ ಅಂತಿರೋ, ಇದನ್ನು ಕಣ್ಮುಚ್ಕೊಂಡು ಮಾಡ್ತಾ ಇದ್ದಾರೋ ಅಂತ ಅನಿಸುತ್ತೋ. 1 ತಿಂಗಳ ಹಿಂದೆ ನಾನೊಂದು ಲೆಟ್ರ್ ಕೊಟ್ಟೆ, ಇದ್ರ ಮಾಹಿತಿಗಳು ಬೇಕು ಅಂತ, ಇದನ್ನು ನಿಲ್ಲಿಸಿ ಅಂತ. ಏನು ಅಂದರೆ ಡಿಜಿಟಲ್ ವ್ಯಾಲ್ಯೂಯೇಷನನ್ನು ಇಡೀ ಕರ್ನಾಟಕದಲ್ಲಿ VTU ಬಿಟ್ಟರೆ ಇನ್ನೆಲ್ಲೂ ಇದನ್ನು ಅಳವಡಿಸ್ಕೊಂಡಿಲ್ಲ. ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಇನ್ನೂ ಹೇಳಿಲ್ಲ. ಎಲ್ಲಿ ಅಪ್ರೂವಲ್ ಅಂತ ಕೇಳಿದ್ದೀನಿ, ಅದು ಇಲ್ಲಿಯವರೆಗೂ ಮಾಹಿತಿಯನ್ನು ಕೊಟ್ಟಿಲ್ಲ. ವೈಸ್ ಚಾನ್ಸಲರಿಗೆ ಕೇಳಿದೆ, ಲೆಟ್ರ್ ಕೊಟ್ಟೆ, ನನಗಿನ್ನೂ ಮಾಹಿತಿನೂ ಕೊಡ್ತಿಲ್ಲ. ಒಂದು ಸೆಮಿಸ್ಟ್ರಿಗೆ ಸುಮಾರು ಸ್ಕ್ರಿಪ್ಟ್ಸು ಅಂದರೆ ಶೀಟ್ಸ್, ನಂಬರ್ ಆಫ್ ಶೀಟ್ಸು 2,80,000 ಪೇಜ್ಗಳು ಬರುತ್ತೆ. 2,80,000 80,000 ಪೇಜ್ಗಳು ಬರುತ್ತೆ. 2,80,000ಕ್ಕೆ ಒಬ್ಬ ಲೆಕ್ಚರರು UGC, ನಾನ್ UGC ಇವರು ಎಲ್ಲರಿಗೂ ₹15 ಕೊಡ್ತಾರೆ ಒಂದು ಶೀಟನ್ನು ವ್ಯಾಲ್ಯೂಯೇಷನ್ ಮಾಡಿದ್ರೆ. 2,80,000 ಒಂದು ಸೆಮಿಸ್ಟ್ರಿಗೆ ಆಗುತ್ತೆ, ₹15 ಆಗುತ್ತೆ. ಎಲ್ಲದೂ ಸೇರಿ ಹತ್ತತ್ರ ಒಂದು ₹20-22 ಒಂದು ಶೀಟಿಗೆ ಬೀಳ್ಬೋದು. ಇವ್ರದ್ದು ಆಶ್ಚರ್ಯ ನೀವು ನಂಬಲ್ಲ, ಒಂದು ಶೀಟಿನ ಸ್ಕ್ಯಾನಿಂಗ್ ಮಾಡಲಿಕ್ಕೆ ₹54 ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಇನ್ನೂ ನಂಗೆ ಕೊಟ್ಟಿಲ್ಲ. ಅವ್ರ ಪೇಮೆಂಟ್ ಡೀಟೇಲ್ಸ್ ಇದೆ ನನ್ನ ಹತ್ರ. ಬರೇ ಸ್ಕ್ಯಾನಿಂಗ್ ಅಲ್ಲಂತೆ, ಇಂಪೋರ್ಟಿಂಗ್ ಆಫ್ ಮಾರ್ಕ್ಸ್ ಅಂತೆ. ಒಂದು ಬಟನ್ ಒತ್ತಿದ್ರೆ ಅವ್ರು ಬಾರಲ್ಲಿ ಕುತ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ಬೋದು. ಒಂದು OTP ಬರುತ್ತೆ, OTP ತಗೊಂಡು ವ್ಯಾಲ್ಯೂಯೇಷನ್ ಅವ್ರಿಗೆ ಮನ್ಸಿಗೆ ಬಂದಾಗ ವ್ಯಾಲ್ಯೂಯೇಷನ್ ಮಾಡ್ಬೋದು. ಒಂದು ಸೆಮಿಸ್ಟ್ರ್ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಇವರಿಗೆ ₹2,36,00,000 ಆಗುತ್ತೆ. ಮ್ಯಾನ್ಯುವಲ್ ಮಾಡಿದಾಗಲೇ ಇವತ್ತಿನ ದಿವಸ 32, ನಾಳೆ ನೋಡಿದ್ರೆ 52. ಹಿಂದೆಲ್ಲ ಲೇಟ್ ಆಗ್ತಿತ್ತು, ಪಾಪ ಲೆಕ್ಚರರ್ಸ್ ಲೇಟ್ ಮಾಡ್ತಾ ಇದ್ರೇನೋ ಅದೆಲ್ಲ ಕೊಡೋದು ಅಂತ ಅಂದ್ಕೊಂಡ್ರೆ 24-25 ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಇವರು. ಇನ್ನು ಏನು ಹೇಳ್ತಾರೆ ಅಂದರೆ VC ಅವರು 6 ವರ್ಷಕ್ಕೆ ಅಗ್ರಿಮೆಂಟ್ ಆಗಿಬಿಟ್ಟಿದೆ ಅಂತ.